ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880300300. ಅಟ್ಟಿಕಾ ಗೋಲ್ಡ್ ಕಂಪನಿ. ಪರಿಷತ್ ಫೈಟ್ ನಲ್ಲಿ ಬಿಜೆಪಿಗೆ ಬಿಗ್ ಶಾಕ್ ಕೊಟ್ಟಂತ ಎಸ್ಟಿ ಸೋಮಶೇಖರ್ ಮತ್ತೆ ಶಿವರಾಮ್ ಹೆಬ್ಬಾರ್. ಕಾಂಗ್ರೆಸ್ಗೆ ಸೋಮಶೇಖರ್ ಹೆಬ್ಬಾರ್ ಕ್ರಾಸ್ ವೋಟಿಂಗ್ ಮಾಡಿದ್ದಾರಾ? ಮತದಾನ ಆಗೋಗಿದೆ. ಈಗ ಸಿಎಂ ಜೊತೆ ಕಾಣಿಸಿಕೊಂಡಂತ ಬಿಜೆಪಿ ಉಚ್ಚಾಟಿತ ಶಾಸಕರು ಮತದಾನದ ಬಳಿಕ ಸಿಎಂ ಜೊತೆ ಕಾಣಿಸಿಕೊಂಡಿದ್ದಾರೆ. ಎಸ್ಟಿ ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಪ್ರತಿಕ್ರಿಯೆ ಕೊಟ್ಟಾಗ್ಲೂ ಅದನ್ನೇ ಹೇಳಿದ್ದು, ನಮ್ಗೇನು ಸೌಜನ್ಯಕ್ಕೂ ಕೂಡ ಬಿಜೆಪಿಯಿಂದ ಇಂಥವ್ರಿಗೆ ಮತದಾನ ಮಾಡಿ ಅಂತ ಹೇಳಿಲ್ಲ. ನಾವು ನಮ್ಮ ಮನಸ್ಸಾಕ್ಷಿ ಮತ ಹಾಕಿದ್ದೀವಿ, ನಮ್ ಕ್ಷೇತ್ರಕ್ಕೆ ಯಾರು ಅಭಿವೃದ್ಧಿ ಮಾಡ್ತಾರೋ ಅವ್ರಿಗೆ ಹಾಕಿದೀವಿ ಅಂತ. ಸದ್ಯ ಉಚ್ಚಾಟಿತ ಶಾಸಕರು ಇವರಿಬ್ರು ಕೂಡ ಸಿಎಂ ಡಿಕೆ ಶಿವಕುಮಾರ್ ಜೊತೆ ಕಾಣಿಸ್ಕೊಂಡಿದ್ದಾರೆ. ಬಿಜೆಪಿ ಜೆಡಿಎಸ್ಗೆ ಮತ ಹಾಕುವಂತೆ ನನ್ನ ಬಳಿ ಅವ್ರೇನ್ ಕೇಳಿಲ್ಲ. ನಿನ್ನೆ ಸಿಎಂ ಡಿಕೆ ಶಿವಕುಮಾರ್ ನನಗೆ ಕರೆ ಮಾಡಿದ್ರು, ಕಾಂಗ್ರೆಸ್ ಅಭ್ಯರ್ಥಿಗೆ ಮತ ಹಾಕಿ ಅಂತ ಮನವಿ ಮಾಡಿದ್ರು. ನನ್ನ ಕ್ಷೇತ್ರದ ಅಭಿವೃದ್ಧಿಗೆ ಸಹಕರಿಸುವಂತೆ ನಾನು ಮನವಿ ಮಾಡಿದ್ದೀನಿ. ಸಿಎಂಗೆ ಮಾತು ಕೊಟ್ಟಂತೆ ಕಾಂಗ್ರೆಸ್ಗೆ ಆತ್ಮಸಾಕ್ಷಿ ಮತ ಹಾಕಿದ್ದೇನೆ. ಮತ ಚಲಾವಣೆ ಬಳಿಕ ಎಸ್ಟಿ ಸೋಮಶೇಖರ್ ಹೇಳಿಕೆ ಕೊಟ್ಟಿದ್ದಾರೆ. ಸೌಜನ್ಯಕ್ಕಾದ್ರೂ ಬಿಜೆಪಿ ನನ್ನನ್ನ ಮತ ಹಾಕುವಂತೆ ಕೇಳಿಲ್ಲ. ಈವರೆಗೆ ಜೆಡಿಎಸ್ ಕೂಡ ವೋಟ್ ಹಾಕಿ ಅಂತ ಹೇಳಿಲ್ಲ. ನಾನು ಕೂಡ ಕಾಂಗ್ರೆಸ್ಗೆ ಆತ್ಮಸಾಕ್ಷಿ ಮತ ಹಾಕಿದ್ದೀನಿ ಅಂತ ಶಿವರಾಮ್ ಹೆಬ್ಬಾರ್ ಕೂಡ ಹೇಳಿಕೆ ಕೊಟ್ಟಿದ್ದಾರೆ. ದಾನ ಮಾಡತಕ್ಕಂಥದ್ದು ಶಾಸಕರಿಗಿದೆ. ಬಿಜೆಪಿ ಇರಲಿ, ಜೆಡಿಎಸ್ ಇರಲಿ, ಕಾಂಗ್ರೆಸ್ ಇರಲಿ ಅಪ್ರೋಚ್ ಮಾಡಬೇಕಾದದ್ದು ಅವರ ಕರ್ತವ್ಯ. ಭಾರತೀಯ ಜನತಾ ಪಕ್ಷ ಆಗಲಿ, ಜೆಡಿಎಸ್ ಆಗಲಿ ಯಾರು ಕೂಡ ಅಪ್ರೋಚ್ ಮಾಡಲಿಲ್ಲ. ಮುಖ್ಯಮಂತ್ರಿಗಳು ನಿನ್ನೆ ಫೋನ್ ಮಾಡಿದ್ರು, ಒಂಡ್ರದಲ್ಲಿದ್ದೀನಿ ಬರಬೇಕು ಅಂತೇಳಿ ಭೇಟಿ ಮಾಡಿದ್ದೇನೆ. ಅವರು ತಮ್ಮ ಅಭ್ಯರ್ಥಿಗೆ ಮತ ಹಾಕಬೇಕು ಅಂತದ್ದು ರಿಕ್ವೆಸ್ಟ್ ಮಾಡಿದ್ದಾರೆ. ನಾನು ಕೂಡ ನನ್ನ ಕ್ಷೇತ್ರದ ಡೆವಲಪ್ಮೆಂಟ್ ಬಗ್ಗೆ ಅನೇಕ ಸಮಸ್ಯೆಗಳಿದೆ, ತಾವು ಮುಖ್ಯಮಂತ್ರಿಗಳಾಗಿ ಅದನ್ನು ಬಗೆಹರಿಸಿದ್ರೆ ನಾನು ನಿಮಗೆ ಸಹಕಾರವನ್ನು ಕೊಡ್ತೇನೆ, ಆತ್ಮಸಾಕ್ಷಿ ಮತ ಹಾಕ್ತೀನಿ ಅಂತ ಹೇಳಿದ್ದೇನೆ. ಅವರು ಹಂತವಾಗಿ ಕ್ಷೇತ್ರದ ಸಮಸ್ಯೆಗಳ ಬಗ್ಗೆ ಗಮನ ಹರಿಸ್ತೀನಿ ಅಂತ ಹೇಳಿದ್ದಾರೆ. ನಾನು ಕೂಡ ಅದರ ಮೇಲೆ ವಿಶ್ವಾಸ ಇಟ್ಟು ಆತ್ಮಸಾಕ್ಷಿ ಮತ ಹಾಕ್ತೀನಿ ಅಂತ ಹೇಳಿದ್ದೇನೆ, ಮತ ಹಾಕಿದ್ದೇನೆ. ಅಪ್ರೋಚ್ ಮಾಡೋದು ನೆಸೆಸಿಟಿ ಇಲ್ಲ, ಅವರು ಅಪ್ರೋಚ್ ಮಾಡೋದು ಇಲ್ಲ. ಈಗ ವೋಟ್ ಹಾಕಾಗಿದೆ, ಮುಗ್ದೋಯ್ತು. ಎಲ್ಲರಿಗೂ ನಮಸ್ಕಾರ, ಒಳ್ಳೆಯದಾಗಲಿ. ಮತದಾನ ಮಾಡತಕ್ಕಂಥದ್ದು ಶಾಸಕರಿಗಿದೆ. ಬಿಜೆಪಿ ಇರಲಿ, ಜೆಡಿಎಸ್ ಇರಲಿ, ಕಾಂಗ್ರೆಸ್ ಇರಲಿ ಅಪ್ರೋಚ್ ಮಾಡಬೇಕಾದದ್ದು ಅವರ ಕರ್ತವ್ಯ. ನಮಗೆ ಇವತ್ತಿನ ತನಕ, ಇಷ್ಟು ಹೊತ್ತಿನ ತನಕ ಭಾರತೀಯ ಜನತಾ ಪಾರ್ಟಿ ಆಗಲಿ, ಜೆಡಿಎಸ್ ಆಗಲಿ ಸೌಜನ್ಯಕ್ಕೂ ಮತ ಕೇಳ್ತಕ್ಕಂಥ ಕೆಲಸ ಮಾಡಲಿಲ್ಲ. ನಾನು ಜೆಡಿಎಸ್ ಬಗ್ಗೆ ಪ್ರಶ್ನೆ ಮಾಡೋದು, ಬಿಜೆಪಿ ಸೌಜನ್ಯಕ್ಕಾದರೂ ನಮ್ಮ ಮತ ಕೇಳ್ತಾವೆ ತಂದುಕೊಂಡಿದ್ವಿ, ಆದರೆ ಜೆಡಿಎಸ್ ಕೂಡ ಮತ ಕೇಳಲಿಲ್ಲ. ಕಾಂಗ್ರೆಸ್ಸಿನ ಮುಖ್ಯಮಂತ್ರಿಗಳು, ಹಿಂದಿನ ಮುಖ್ಯಮಂತ್ರಿಗಳು, ರಾಜ್ಯ ಅಧ್ಯಕ್ಷರು, ಎಲ್ಲ ನಾಯಕರು, ದಿಲ್ಲಿಯ ವರಿಷ್ಠ ನಾಯಕರು ಆದಿಯಾಗಿ ನಮಗೆ ಬಂದು ಅಪ್ರೋಚ್ ಮಾಡಿ ನಮಗೆ ಸಹಾಯ ಮಾಡಿ, ನಿಮ್ಮ ಅಭಿವೃದ್ಧಿಗೆ ನಾವು ಸಹಾಯ ಮಾಡ್ತೇವೆ ಅಂತ ಕೇಳ್ಕೊಂಡಿದ್ದಾರೆ. ಆದರೆ ಅಂತಿಮವಾಗಿ ನಾವು ಮತ್ತು ಸೋಮಶೇಖರ್ ನಮ್ಮ ಆತ್ಮಸಾಕ್ಷಿ ಮತದಾನಕ್ಕೆ ನಿರ್ಣಯ ಮಾಡಿದ್ದೇವೆ. ಆ ರೀತಿ ಆತ್ಮಸಾಕ್ಷಿ ಮತದಾನ ಮಾಡಿದ್ದೇವೆ. ನನಗನ್ಸುತ್ತೆ ಬಿಜೆಪಿಗೆ ಜೆಡಿಎಸ್ನ ಮೂರನೇ ಅಭ್ಯರ್ಥಿ ಗೆಲ್ಲಬೇಕಾದ ಅವಶ್ಯಕತೆ ಇಲ್ಲ.